ಬಂಗಾರ ನೀನು ಹಣೆಯ ಸಿಂಗಾರ ನೀನು ಅಂತ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಬೇಕು. ಇವತ್ತು ಎಲ್ಲರೂ ಚಿನ್ನ ಖರೀದಿ ಮಾಡೋಕ್ಕೆ ಬಹಳಷ್ಟು ಸ್ಕೆಚ್ ಹಾಕ್ತಾ ಇರ್ತೀರಾ. ನಮ್ಮ ಹತ್ರನೂ ಇದೆ ನೋಡಿ, ದಿ ರಿಯಲ್ ರೋಲ್ಡ್ ಗೋಲ್ಡ್ ಕಾಯಿನ್ಸ್. ನಿಜವಾದ ಚಿನ್ನ ಕೊಟ್ಟರೆ ಆಮೇಲೆ ಎಲೆಕ್ಷನ್ ಡ್ಯೂಟಿಯಲ್ಲಿ ಇರೋರು ನನ್ನನ್ನು ಬಂದು ಕ್ಯಾಚ್ ಹಾಕೊಳ್ತಾರೆ, ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ ಇಷ್ಟೊಂದು ಗೋಲ್ಡನ್ನು ಕೈಯಲ್ಲಿ ಇಟ್ಕೊಂಡು ಅಂತ. ಇವತ್ತು ಯಾರ್ಯಾರು ಚಿನ್ನಾಭರಣ ಖರೀದಿ ಮಾಡ್ತಿರೋ ನಿಮ್ಮ ಮೇಲೆ ಒಂದು ಕಣ್ಣಿರುತ್ತೆ. ಅಫ್ಕೋರ್ಸ್ 1-2 ಗ್ರಾಮ್ ಖರೀದಿ ಮಾಡಿದ್ರೆ ನೋಬಡಿ ಇಸ್ ಗೋಯಿಂಗ್ ಟು ಕ್ಯಾಚ್ ಹೋಲ್ಡ್ ಆಫ್ ಯು. KG ಗಟ್ಟಲೆ ಖರೀದಿ ಮಾಡಿದ್ರೆ ದೆನ್ ದೇರ್ ಕುಡ್ ಬಿ ಅ ಪ್ರಾಬ್ಲಮ್. ಇಷ್ಟೆಲ್ಲ ಮಾತಾಡುವ ಹುಡುಗಿ ಯಾರು ಅಂದರೆ ನಿಮ್ಮ ಅಚ್ಚು ಮೆಚ್ಚಿನ ಪಟಾಕಿ ಶ್ರುತಿ. ಪ್ರತಿದಿನ ಬೆಳಗ್ಗೆ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಕಾಫಿ ಅನ್ನುವ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನ ಕೇಳ್ತಾ ಇದ್ದೀರಾ. ಇಂದು ಅಕ್ಷಯ ತೃತೀಯದ ಅದ್ಭುತವಾದ ಅಮೋಘವಾದ ದಿನ. ತಾಜಾ ತಿಂಡಿಯಲ್ಲಿ ಬ್ಯಾಟಿಂಗ್ ಮಾಡಕ್ ಬಂದಿಲ್ಲ, ಮಹಾಜನಗಳು ವೋಟಿಂಗ್ ಮಾಡ್ತಾ ಇದಾರೋ ಇಲ್ವೋ ಅಂತ ಕೇಳಕ್ ಬಂದಿದ್ದೀನಿ. ಸೊ ಕಮ್ ಆನ್, ದರ್ಶಿನಿಯಲ್ಲಿ ಡೆಮೋಕ್ರಸಿ, ಲೆಟ್ ಅಸ್ ಟಾಕ್ ಟು ದ ಪೀಪಲ್. ಐ ಸೇ ಹೇ, ಇಲ್ಲಿದ್ದ ಹುಡುಗಿರೆಲ್ಲ ಎಲ್ಲ ಎಸ್ಕೇಪ್ ಆಗೋದ್ರು. ದರ್ಶಿನಿಯಲ್ಲಿ ಡೆಮೋಕ್ರಸಿ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ನ್ಯೂಸ್ 18 ಕನ್ನಡದಲ್ಲಿ. ಓಟ ಜೂಟ ಅಂತ ಜನಗಳನ್ನ ಕೇಳ್ತಾ ಇದೀವಿ. ವೋಟ್ ಹಾಕ್ತೀರಾ ಜೂಟ ಹೇಳ್ತೀರಾ ಅಂತ. ಮೇ 12ನೇ ತಾರೀಕು ಎಲೆಕ್ಷನ್. ನೀವು ವೋಟ್ಗಿಂತ ಮುಂಚೆ ತಗೊಳ್ಳಿ. ಈ ತರ ನಿಮ್ಗೆ ಯಾರಾದ್ರೂ ಕೊಟ್ರಾ ಏನಾದ್ರು? ಇದೇ ಫಸ್ಟಾ? ಯಾರು ಕೊಟ್ಟಿಲ್ಲ ನೋಡಿ. ಅಕ್ಷಯ ತೃತೀಯ ಅಲ್ವಾ, ಒಳ್ಳೆ ಸಮಯ. ಇದೇ ತರ ನಿಜವಾದ ಚಿನ್ನ ಸಿಗ್ಲಿ ನಿಮ್ಗೆ ಅಂತ ಕರೆಕ್ಟಾಗಿ ವೋಟ್ ಹಾಕ್ಬೇಕು. ಓಕೆನಾ? ಸೂಪರ್. ನಮಸ್ಕಾರಗಳು. ಏನ್ ನಿಮ್ಮ ಹೆಸರು? ಲಿಂಗಪ್ಪ ಅಂತ. ತಗೊಳ್ಳಿ. ಇದು ರೋಲ್ಡ್ ಗೋಲ್ಡ್ ಕಾಯಿನ್. ಇದು ರಿಯಲ್ ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್. ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸತಿ ನೀವು ಸೀನಿಯರ್ ಸಿಟಿಸನ್ ವೋಟ್ ಹಾಕ್ತಾ ಇದ್ದೀರಾ ಅಥವಾ ಜೂಟ್ ಹೇಳ್ತಾ ಇದ್ದೀರಾ? 100% ಭಾಗ ವೋಟ್ ಹಾಕ್ತೀವಿ. ಓ ಸೂಪರ್. ಬರ್ತಾ ಇದ್ರಾ? 5 ವರ್ಷ BJP ಸರ್ಕಾರ ನೋಡಿ ಎಲ್ಲರೂ ಜೈಲಿಗೆ ಹೋಗಿದ್ದಾರೆ. ಭ್ರಷ್ಟಾಚಾರದಾಗ ಜೈಲಿಗೆ ಹೋಗಿ 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 ಯಡಿಯೂರಪ್ಪನ ಸಮೇತ ಜೈಲಿಗೆ ಹೋಗಿ. ಸಿದ್ದರಾಮಯ್ಯನವ್ರು ಏನಾದ್ರು ಗಡಿ ಜನಗಳನ್ನ ಮಟ್ಟ ಹಾಕ್ತೀನಿ ವಿರೋಧ ಪಕ್ಷದಾಗಿದೆ. ಅದೇ ವ್ಯಕ್ತಿ ಇವತ್ತು ಆನಂದ್ ಸಿಂಗು ನಾಗೇಂದ್ರ ಬಾಬು ಟಿಕೆಟ್ ಕೊಡ್ತಾ ಇದ್ದಾರೆ. ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ? 5 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಎಲ್ಲ ಬಾಕಿಗಳು ಕೊಟ್ಟರು ನಿಜ. ಆದರೆ 3500 ಜನ ಆತ್ಮಹತ್ಯೆ ಮಾಡ್ಕೊಂಡು ರೈತರು ಆತ್ಮಹತ್ಯೆ ಬಗ್ಗೆನೂ ಕೊಟ್ಟವ್ರೆ. ಇದನ್ನೇ ದರ್ಶಿನಿಯಲ್ಲಿ ಡೆಮೋಕ್ರಸಿ ಅಂತ ಕರೆಯೋದು. ಅಂದ್ರೆ ನಾವು ಮಾತಾಡೋಕ್ಕೆ ಅವಕಾಶ ಅಷ್ಟಿರಲ್ಲ, ಬಾಯಿಗೆ ಜಿಪ್ ಇರುತ್ತೆ. ಬಟ್ ಮಹಾಜನಗಳು ಮಾತಾಡಿದಾಗ ಮಾತಾಡಬೇಡಿ ಅಂತ ಹೇಳಕ್ಕಾಗತ್ತೆ? ಹೇಳಿ ಸರ್. ನೋ ಯಡಿಯೂರಪ್ಪ, ನೋ ಸಿದ್ದರಾಮಯ್ಯ, ನೋ BJP, ನೋ ಕಾಂಗ್ರೆಸ್, ನೋ ಶ್ರುತಿ. ಆಲ್ಸೋ ನನ್ನನ್ನು ಮಾತಾಡಕ್ ಬಿಡ್ತಲ್ಲ ಇವರು. ನಂದೇ ಕಾರ್ಯಕ್ರಮ. ನೋಡಿ ನೀವು ಟೆನ್ಷನ್ ತಗೋಬೇಡಿ. ನಾ ಕೊಟ್ಟಿರೋ ಈ ಚಿನ್ನದ ನಾಣ್ಯ ಇದೆಯಲ್ಲ, ಇದರಿಂದ ನಿಜವಾದ ಚಿನ್ನ ಬರುತ್ತೆ, ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಸೂಪರ್. ಮಹಾಜನಗಳೇ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದೀವಿ. ಪಕ್ಕದಲ್ಲಿ ಇವರು ಹೇಳಿ ಸರ್, ಏನ್ ನಿಮ್ಮ ಹೆಸರು? ಅಮರನಾಥ್ ಅಂತ. ತಗೊಳ್ಳಿ, ನಾವು ನಿಮ್ಗೆ ಪವರ್ಫುಲ್ ಆಗಿರುವ ಒಂದು ಚಿನ್ನದ ನಾಣ್ಯ ಕೊಡ್ತಾ ಇದೀವಿ. ಹ್ಯಾಪಿ ಹಬ್ಬ ಅಂತ. ಎಂಟು ಏನು ಕೇಳಿಲ್ವಾ ಕೊಡ್ಸಿ ಅಂತ? ಅವ್ರು ಕೇಳಿದ್ರೆ ನಾವು ಕೊಡಿಸ್ತಾನೆ ಇರ್ತೀವಿ, ಅವ್ರು ಕೇಳಿದಾರೆ ಮುಂಚೆನೆ ನಾವು ಕೊಡಿಸ್ತೀವಿ. ಈ ಸತಿ ಏನ್ ಅಕ್ಷಯ ತೃತೀಯ ವಿಶೇಷ ಹೇಳಿ, ಉಪ್ಪು ತಗೊಂಡು ಹೋಗ್ತೀನಿ ಮನೆಗೆ. 1-2 kg ಉಪ್ಪು, ಲವಣ. ಉಪ್ಪ? ಹೌದ್ರಿ. ಉಪ್ಪು ಇಸ್ ಈಕ್ವಲ್ ಟು ಚಿನ್ನ ಅಂತ ಹೇಳ್ತಾ ಇದಾರೆ. ಹೌದು, ಚಿನ್ನಕ್ಕಿಂತ ಹೆಚ್ಚೆ, ಕಡಿಮೆ ಅಲ್ಲ. ಚಿನ್ನಕ್ಕಿಂತ ಅದೆಲ್ಲ ಕೊಡ್ಸಿದೀವಿ, ಅದೆಲ್ಲ ಹಾಕೊಳ್ತಾರ, ಬೇಕಾದಷ್ಟಿದೆ. ಎಷ್ಟೇ ವರ್ಷ ಹೋಗ್ಲಿ ಕಿವಿಯಲ್ಲಿ ಉಪ್ಪಂತೂ ಹಾಕೊಂಡು ತಿರ್ಗಕ್ಕಾಗಲ್ಲ. ಬೇಕೇ ಬೇಕು ಅದಕ್ಕೆ ಓಲೆ ನಮ್ಗೆ. 2 ಕಡೆ ಹಾಕಿದಾರೆ, ನಿಮಗೆ 1 ಕಡೆ. ನಾನು ಅದನ್ನು ಹಾಕೊಂಡಿಲ್ಲ. 2 ಕಡೆ ಹೇಳಿ, ನೀವು ಇಲ್ಲ ಹಾಕೊಂಡಿದಾರಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ. ಓಟ ಜೂಟ? ಜೂಟೆ, ಓಟ್ ಇಲ್ಲ. ಏನ್ ಹಿಂಗ್ ಹೇಳ್ಬಿಟ್ರೆ ಅಮರ್ನಾಥ್? ಇನ್ನೇನೆ ಯಾರು ಬರಲ್ಲ, 100% ಯಾರು ಬರಲ್ಲ, ಎಲ್ಲ ಚೋಚೋ ಬಾತೆ. ಅವಾಗ ಹೇಳಿದ್ರಲ್ಲ ಅದು ಯಜಮಾನ್ರು, ಇವಾಗ ಏನೋ JDS ಕೊಡಿ ಅಂತ. ಏನ್ ಮಾಡಿದ್ರು JDS ಕೊಟ್ಟು? ಯಡಿಯೂರಪ್ಪ ಕೊಡ್ಬೇಕಾಯ್ತು BJPಗೆ, ಯಾಕೆ ಕೊಟ್ಟಿಲ್ಲ ಅವರು? ಮಾತು ತಪ್ಪದ ಮೇಲೆ ಪ್ರಯೋಜನ ಏನಿದೆ? ಬಟ್ ನೀವು ಒಬ್ರು ವೋಟ್ ಹಾಕಲ್ಲ ಅಂತ ಹೇಳಿದ್ರೆ ನಿಮ್ ತರಹ ಸುಮಾರು ಲಕ್ಷಾಂಗಟ್ಲೆ ಜನ ಈಗ ಕರ್ನಾಟಕದಲ್ಲಿ 2 ಊರಲ್ಲಿ ಬೈಕಾಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಂಗಳೂರು ಕಡೆ ಯಾವುದೋ 2 ವಿಲೇಜಸ್ ಯಾರು ಬರಬಾರ್ದು, ಯಾರು 111 ಮನೆ ಇದೆ ಆ ಊರಲ್ಲಿ. ಅವರು ಯಾರು ಹತ್ರ ಬರಬಾರ್ದು ಅಂತ ರೋಡಲ್ಲೇ ಅವರು ಇದು ಮಾಡಿದ್ದಾರೆ. ಯಾರು ಯಾವ ಪೊಲಿಟಿಷಿಯನ್ ಒಳಗೆ ಬರಬಾರ್ದು ಅಂತ ಬೈಕಾಟ್ ಮಾಡಿದ್ದಾರೆ. ಆ ತರ ಕರ್ನಾಟಕದಲ್ಲಿ ಬರಬೇಕು. ಸೊ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ಇರಬೇಕು, ಬಟ್ ಅದು ಕರೆಕ್ಟ್ ಆದ ಜನನ ಚುನಾವಣೆ ಮಾಡಬೇಕು. ಅವರು ಇರೋ 5 ಬೆರಳಲ್ಲಿ ಒಬ್ಬರನ್ನ ನಾವು ಆಯ್ಕೆ ಮಾಡ್ಕೊಳ್ಳೇಬೇಕು. ಏನ್ ಮಾಡಿದಾರೆ ಹಾಕಿ ಏನ್ ಮಾಡಿದ್ದಾರೆ? ಈ ಒಂದು ಸತಿ ವೋಟ್ ಮಾಡಿ ಅಮರ್ನಾಥ್ ಅವರೇ, ಒಂದು ಅವಕಾಶ ಕೊಡಿ. ನಿಮ್ಮಂತ ಮಾಡಿದ್ರೆ ಅದು ನಿಮ್ ಇಷ್ಟ. ಇಲ್ಲಿ ಏನ್ ತಿನ್ಬೇಕು
ಬೇಕು ಅಂತ ಕೇಳಿದ್ರೆ ಹೇಳ್ತೀನಿ ನಿಮ್ಗೆ ದೋಸೆ ಬ್ಯಾಟಿಂಗ್ ಮಾಡಿ ಅಂತ. ಅಲ್ಲಿಗೆ ನಮ್ಮ ಮಾತುಕತೆ ಮುಕ್ತಾಯ ಆಗುತ್ತೆ. ಆ ಕೆಲಸ ನೀವು ಜವಾಬ್ದಾರಿಯಿಂದ ಮಾಡಬೇಕು. ಯಾರು ವೋಟ್ ಹಾಕ್ಬೇಕು ಅನ್ನೋದು ನಿಮ್ ಕೈಯಲ್ಲಿದೆ. ಆಯ್ತು ಬಟ್ ಖಂಡಿತವಾಗ್ಲೂ ನೀವು ಹಾಕ್ಬೇಕು. ಆಯ್ತು ಆ ಗೋಲ್ಡ್ ಕಾಯಿನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳಿ. ಗೋಲ್ಡ್ ಕಾಯಿನ್ ಮೇಲೆ ಪ್ರಾಮಿಸ್ ಹಾಕ್ತೀನಿ ವೋಟ್ ಹಾಕ್ತಿರಲ್ವಾ? ಒಬ್ರು ಫೈನಲಿ ವಿ ಹ್ಯಾವ್ ಕನ್ವರ್ಟೆಡ್ ಒನ್ ನಾನ್ ವೋಟಿಂಗ್ ಪಾರ್ಟಿ ಟು ವೋಟ್. ಬಹಳ ಖುಷಿ ಆಗ್ತಿದೆ. ನಾನು ನಿಮಗೆ ಇಷ್ಟು ಚಿನ್ನದ ನಾಣ್ಯ ಕೊಡಕ್ಕೆ ರೆಡಿ ಆಗಿದ್ದೀನಿ. ನೀವು ನನಗೆ ವೋಟ್ ಮಾಡಕ್ಕೆ ರೆಡಿನಾ? ಇಂಥ ಪ್ರಶ್ನೆ ಎಲ್ಲ ಕೇಳಲ್ಲ. ವೋಟಾ ಜೂಟಾ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಡೆಮೋಕ್ರೆಸಿ ನಡೀತಾ ಇದೆ ಎಲ್ಲಿ ಅಂದರೆ ದರ್ಶಿನಿಯಲ್ಲಿ. ತಾಜಾ ತಿಂಡಿ ಹತ್ರ ಇದ್ದೀವಿ, ಜಯನಗರದಲ್ಲಿ. ನಾನು ನಿಮ್ಮ ಅಚ್ಚುಮೆಚ್ಚಿನ ಪಟಾಕಿ ಶ್ರುತಿ. ನೀವು ಎಲ್ಲರಿಗೂ ಒಂದು ಪ್ರಶ್ನೆ ಆ್ಯಸ್ ಯೂಶುವಲ್ ಲೈಕ್ ಆಲ್ವೇಸ್ ಇದೆ. ಏನೋ ಪ್ರಶ್ನೆ ಅಂದರೆ, ಈ ಸತಿ 20 ಪಿಂಕ್ ಪೋಲಿಂಗ್ ಬೂತ್ಸನ್ನು ಹಾಕ್ತಾ ಇದ್ದಾರೆ. ಈ ಸತಿ 20 ಪಿಂಕ್ ಪೋಲಿಂಗ್ ಬೂತ್ಸನ್ನು ಹಾಕ್ತಾ ಇದ್ದಾರೆ. ಎಲ್ಲಿ ಹಾಕ್ತಾ ಇದ್ದಾರೆ? ನಿಮ್ಮ ಆಪ್ಷನ್ಸ್ ಆರ್: ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ತುಮಕೂರು. ಎಲ್ಲಿ ಹಾಕ್ತಾ ಇದ್ದಾರೆ ನೀವು ನಮಗೆ ಹೇಳಬೇಕಾಗಿದೆ. ಸೊ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ನೀಡಬೇಕಾಗಿದೆ ಆನ್ 9513511118 9513511118. ದಟ್ ಇಸ್ ಮೈ ವಾಟ್ಸ್ಆ್ಯಪ್ ನಂಬರ್. ಓಕೆನಾ? ನಿಮ್ಮ ಉತ್ತರನ ಕಳಿಸಿ. ಇನ್ನಷ್ಟು ಮಹಾಜನಗಳಿಗೆ ಚಿನ್ನನ ಕೊಡೋಣ. ಬಿಕಾಸ್ ಟುಡೇ ಇಸ್ ಅಕ್ಷಯ ತೃತೀಯ. ಹಾಗೆ ಈ ಅಕ್ಷಯ ತೃತೀಯ ನೀವು ಕೆಲವು ವಸ್ತುಗಳನ್ನು ದಾನ ಮಾಡಬೇಕು. ಅದು ಯಾವ ವಸ್ತುಗಳು ಐ ವಿಲ್ ಟೆಲ್ ಯು. ಬಟ್ ಬನ್ನಿ, ಲೈನಾಗಿ ಕೂತಿದ್ದಾರೆ ದೇವಸ್ಥಾನದ ಮುಂದೆ ಪ್ರಸಾದನ ತಗೊಳ್ಳೋತ್ರ. ಪ್ಲೀಸ್ ಟೇಕ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಟೇಕ್. ಥ್ಯಾಂಕ್ ಯು. ತಗೊಳ್ಳಿ ಸರ್. ಗೋಲ್ಡ್ ಕಾಯಿನ್. ಬಿಫೋರ್ ಎಲೆಕ್ಷನ್ಸ್ ಗೋಲ್ಡ್ ಕಾಯಿನ್ ಕೊಡ್ತಾ ಇದೀವಿ ನಾವು ಅಕ್ಷಯ ತೃತೀಯ ಅಂತ. ಇವ್ರ ಪಾಕೆಟಲ್ಲಿ ಹಾಕ್ಬಿಡೋಣ. ಜೊತೆಗೆ ಒಂದು ನೋಟು ತಗೋಬಹುದು, ಬಟ್ ಬೇಡ ಬಿಡಿ, ನಮ್ಮ ರೆಪ್ಯುಟೇಷನ್ ಖರಾಬ್ ಆಗೋಗುತ್ತೆ. ಏನಪ್ಪ ನಿನ್ನ ಹೆಸರು? ಮೊಹಮ್ಮದ್ ನವೀದ್. ಮೊಹಮ್ಮದ್. ಎಲ್ಲಿ, ಯಾವ ಕಾನ್ಸ್ಟಿಟ್ಯೂನ್ಸಿ? BTM ಲೇಔಟ್. ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ಯೋರ್ ಕಾನ್ಸ್ಟಿಟ್ಯೂನ್ಸಿ? ಮಂಜುನಾಥ್ ರೆಡ್ಡಿ. ರಾಮಲಿಂಗ ರೆಡ್ಡಿ ಸರ್. ಅದೇ ಅನ್ಕೊಂಡೆ, ಮಂಜುನಾಥ ರೆಡ್ಡಿ ಅಂದ್ರೆ ಈಗಷ್ಟೇ BBMP ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಇಲ್ಲ. ಎಸ್, ನಿಮ್ಮ ಹೆಸರು? ಕಾಮರನ್. ಕಮರನ್ ಯಾವ ಏರಿಯಾ? ವಿವೇಕ್ ನಗರ್. ವಿವೇಕ್ ನಗರ. ಯಾರು ನಿಂತಿದ್ದಾರೆ ವಿವೇಕ್ ನಗರ ಅಲ್ಲಿ ಗೊತ್ತಾ? ವಾಸುದೇವ್. ಎಲ್ಲ ಏನಿದು ಎಕ್ಸಾಮ್ ಅಲ್ಲೂ ಹಿಂಗೆ ಕಾಪಿ ಹೊಡೆದು ಪಾಸ್ ಆದ್ರ ನೀವಿಬ್ರು? ಎಲ್ಲ ಹೇಳ್ಕೊಟ್ಟು ಪಕ್ಕ ಕೂತಿರ್ತೀವಲ್ಲ, ಅಲ್ಲ ಅದಕ್ಕೆ. ಸೊ ಹೇಳಿ, ಈ ಸತಿ ಓಟಾ ಜೂಟಾ? ಓಟು. ಪಕ್ಕಾ ಮೊಹಮ್ಮದ್? ಹಾ, ಪಕ್ಕ ಓಟು. ಯಾರಿಗೆ ಓಟು ಅಂತ ಕೇಳಲ್ಲ, ಬಟ್ ಈ ತರ ಚರ್ಚೆ ಡಿಸ್ಕಷನ್ ಎಲ್ಲ ಮಾಡಿದ್ದೀರಾ ಮನೆಯಲ್ಲಿ? ವೋಟ್ ಹಾಕ್ಲೇಬೇಕು ಈ ಸತಿ. ಲಾಸ್ಟ್ ಟೈಮ್ ಇಟ್ ವಾಸ್ ಓನ್ಲಿ 57%. ಈ ಸತಿ ಅಟ್ಲೀಸ್ಟ್ ಇನ್ನೂ ಅತಿ ಹೆಚ್ಚು ಜನಗಳು ವೋಟ್ ಹಾಕಬೇಕು ಅಂತಲ್ಲ? You can't literally predict who's gonna vote, but it is Indians' right that you literally have to come out and vote. Correct. Because each and every Indian is responsible for what is happening today. Imagine you don't vote and you talk against the leader. So that is your fault. You vote for a right person, and if he's doing good work, then that is not your right fault. That is a good decision. ಮೊಹಮ್ಮದ್ ದೃಷ್ಟಿ ತೆಗಿಬೇಕಪ್ಪ. ಬರ್ತಾ ಇಲ್ಲ ದೃಷ್ಟಿ ಆದ್ರೆ. ಎಷ್ಟು ಕರೆಕ್ಟಾದ ಮಾತು ಹೇಳ್ದ ಹುಡುಗ. ನಾವು ವೋಟ್ ಮಾಡ್ದೇನೆ ರೋಡ್ ಸರಿಗಿಲ್ಲ, ಲೈಟ್ ಬರ್ತಾ ಇಲ್ಲ, ನೀರು ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಯೋಜನ? ವೋಟ್ ಮಾಡಾಗಿ ಅದಾದ್ಮೇಲೆ ಏನು ಕೆಲಸ ನಡೆದಿಲ್ಲ ಅಂದ್ರೆ ಕಂಪ್ಲೇಂಟ್ ಅಲ್ವಾ? ಆಮೇಲೆ ಮಾತಾಡ್ಬೋದು. ನೀ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೇವೆ, ಮತ್ತೆ ಯಾಕಪ್ಪ ಇಂಗ್ಲೀಷಲ್ಲಿ ಬ್ಯಾಟಿಂಗ್ ಮಾಡ್ತದೆ? ನೀವು ಕನ್ನಡ ಇಂಗ್ಲೀಷಲ್ಲಿ ಮಾತಾಡ್ದೆ, ಅದಕ್ಕೆ ನಾನು ಇಂಗ್ಲೀಷಲ್ಲೇ ಮಾತಾಡ್ದೆ. ಓಟ ಜೂಟ ಅಂದಿದ್ದು ಕನ್ನಡ. ಓಕೆ, ಓಟು. ಓಟು. ಇವಾಗ ಮತ್ತೆ ಹೇಳಪ್ಪ ನೀನು. ಅವ್ನಿಗೆ ಕನ್ನಡ. ಎಷ್ಟು ವರ್ಷ ಫ್ರೆಂಡ್ಶಿಪ್ಪು? 6 months ಅಷ್ಟೇ. ಅಷ್ಟೇನಾ? ಈ ಬೆಂಗಳೂರವ್ರ ನೀವು? ಇಲ್ಲ, ಬೆಂಗಳೂರು. ಕನ್ನಡ ಹೇಳ್ಕೊಡ್ಬೇಕು ನೀವು ಹುಡುಗನ್ಗೆ. ಪಕ್ಕ ಕೂದಿ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಎಕ್ಸಾಮ್ ಇದೆಲ್ಲ, ಅದಕ್ಕೆ ಫುಲ್ ಟೆನ್ಷನ್. ಏನ್ ಹೇಳ್ಕೊಡ್ತಾ ಇದ್ದೀರಾ ಹುಡುಗನ್ಗೆ? ಇಂಗ್ಲೀಷು. ಅಲ್ಲಿ ನೋಡಿ ಚಿಟ್ಟೆ ಬಂತು. ಹಾ, ಅದು ಚಿಟ್ಟು ಪಾಪ ಹುಡುಗ ತಗೊಂಡಲ್ವೇ. ಸೊ ವೋಟಾ ಜೂಟಾ? ಆರ್ ಯು ಗೋಯಿಂಗ್ ಟು ವೋಟ್ ದಿಸ್ ಟೈಮ್ ಆರ್ ಎಸ್ಕೇಪ್? Yes, I'm going to vote. ಪಕ್ಕ Yeah. ಡಿಸೈಡೆಡ್ ಯಾರಿಗೆ ವೋಟ್ ಹಾಕಬೇಕು ಅಂತ. ಒಳ್ಳೆ ಕೆಲಸ ಮಾಡಿದಾರಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಹ್ಯಾವ್ ದೇ ಡನ್ ಎನಿ ಗುಡ್ ವರ್ಕ್? I have not seen any good work. So I need like improvements so that I can vote for someone. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ನೋಟಿಸ್ ಮಾಡಿದ್ರಾ? ಒಂದು ಒಳ್ಳೆ ಕೆಲಸ ಆಗಿಲ್ಲ ನಮ್ಮ ಏರಿಯಾ ಅಲ್ಲಿ, ಐ ನೀಡ್ ಇಂಪ್ರೂವ್ಮೆಂಟ್, ಅದಕ್ಕೋಸ್ಕರ ವೋಟ್ ಮಾಡ್ತೀನಿ ಅಂತ. ದಿ ಯಂಗರ್ ಜನ್ರೇಷನ್ ಐಸೆ ಬಹಳ ಬುದ್ಧಿವಂತರು, ಸೂಪರಾಗಿ ಯೋಚನೆ ಮಾಡ್ತಾರೆ ಈ ಥರ. ವೆರಿ ಪ್ರೌಡ್ ಆಫ್ ಬೋತ್ ಆಫ್ ಯು. ನೀನು ಹೇಳ್ಕೊಡಪ್ಪ ಒಂದು ಕನ್ನಡ ವರ್ಡ್ ನೋಡೋಣ, ಏನು ಹೇಳ್ಕೊಡ್ತೇವೆ ನಿಮಗೆ ಅಂತ. ಇವಾಗ ಈ ಸಲ ನಾನು ವೋಟ್ ಮಾಡ್ತೇನೆ. ಇಷ್ಟು ಫಾಸ್ಟಾಗಿ ಹೇಳ್ಕೊಟ್ರೆ ಹೇಳ್ತಾನ ಹುಡುಗ. ಈ ಸಲ ನಾನು ವೋಟು ಮಾಡ್ತೀನಿ. ಥ್ಯಾಂಕ್ ಯು. ಅಬ್ಬಾ, ಶಬ್ಬಾಷ್, ಸೂಪರ್, ವೆರಿ ಪ್ರೌಡ್ ಆಫ್ ಬೋತ್ ಆಫ್ ಯು. ತಗೊಳ್ಳಿ ಚಿನ್ನ. ಹೆಣ್ಮಕ್ಳು ಯಾವತ್ತು ಬೇಡ ಅನ್ನಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಬ್ಯಾಗಲ್ಲಿ ಹಾಕ್ಬಿಡ್ಲಾ? ಹೇಳಕ್ಕಾಗಲ್ಲ ಮೇಡಮ್, ಬ್ಯಾಗಲ್ಲೇ ಹಾಕ್ಬಿಡಿ ಅಂತ.
ಅಕ್ಷಯ ತೃತೀಯ ಇಂದು ಎಲ್ಲರಿಗೂ ಹ್ಯಾಪಿ ಹಬ್ಬ. ಚಿನ್ನನ ಈ ಬ್ಯಾಗಲ್ಲೆಲ್ಲ ಎತ್ತಾಕೊಂಡು ಓಡಾಡ್ಬಿಡಿ. ಎಲೆಕ್ಷನ್ ಟೈಮಲ್ಲಿ ಬೇಜಾನ್ ಚೆಕಿಂಗ್ ನಡೀತಾ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ಇಟ್, ಏನು ನಿಮ್ಮ ಹೆಸರು? ಭಾಗ್ಯ. ಓಹ್ ಭಾಗ್ಯ. ಭಾಗ್ಯ ಎಲ್ಲಿ, ಯಾವ ಕಾನ್ಸ್ಟಿಟ್ಯೂನ್ಸಿ? ಬನ್ನರ್ಘಟ್ಟ. ಯಾರು ನಿಂತಿದ್ದಾರೆ ಗೊತ್ತಾ? ಅದೇ ಇವರು ಸತೀಶ್ ರೆಡ್ಡಿ. ಅಟ್ಲೀಸ್ಟ್ ಯಾರು ನಿಂತಿದ್ದಾರೆ ಗೊತ್ತಾ ಅಂತ ಕೇಳಿದ ತಕ್ಷಣ ಏನೋ ಒಂದು ಹೆಸರು ಅಟ್ಲೀಸ್ಟ್ ಬರುತ್ತಲ್ಲ ಬಾಯಿಗೆ. ಇಲ್ಲ, ನಮ್ಮ ಏರಿಯಾದಲ್ಲಿ ಅವರೇ ಅಲ್ವಾ, ಅವರೇನೆ MLA ಸತೀಶ್ ರೆಡ್ಡಿ. ಏನು ಕೆಲಸ ಮಾಡಿದಾರ ನಿಮಗೋಸ್ಕರ? ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ. ಬಟ್ ಹ್ಯಾವ್ ಯು ನೋಟಿಸ್ ಎಲ್ಲ ಇನ್ಫಾರ್ಮೇಷನು ಫಿಂಗರ್ ಟಿಪ್ಸಲ್ಲಿದೆ. ಮೊದಲಿನ ಹಾಗೆ ಅಯ್ಯೋ ನಮಗೇನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅನ್ನೋ ಒಂದು ಸಿಚುವೇಶನಲ್ಲಿ ಇಲ್ಲ. ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಬಹಳಷ್ಟು ವಿಷಯಗಳು ಗೊತ್ತಿದೆ. ಎಸ್, ಏನು ನಿಮ್ಮ ಹೆಸರು? ವಿಜಯ. ಭಾಗ್ಯ. ವಿಜಯ ಬಾಲಕೃಷ್ಣ. ಹೇಳಿ ವಿಜಯ, ಓಟಾ ಜೂಟ? ಓಟು ಪಕ್ಕ. ಓ, ಸೊ ನೀವು ಖುಷಿ ಪಡ್ತಾ ಇದ್ದೀರಾ ಅದು ಏರಿಯಲ್ಲಿ ಎಲ್ಲ ಮಾಡಿದಾರೆ ಮೇಡಮ್ ಅಂತ, ಫುಲ್ ಡಂಕಣಕ ಸ್ಟೆಪ್ಸು. ಏನು ಎಕ್ಸ್ಪೆಕ್ಟೇಷನ್ ಇದೆ ಈ ಸತಿ ಹೊಸ ಸರ್ಕಾರ ಬಂದಿದ ತಕ್ಷಣ ಮೊದಲನೇ ಕೆಲಸ ಏನು ಮಾಡಬೇಕು ನಿಮಗೆ? ಎಲ್ಲ ಕಡೆಯಿಂದನೂ ಹೆಣ್ಮಕ್ಳಿಗೆ ಫಸ್ಟು ಅವರು ಎಲ್ಲನೂ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು. ಏನೇ ಪ್ರಾಬ್ಲಮ್ಸ್ ಇದ್ರು ರಿಸರ್ವೇಶನ್ ಇದೆಯಲ್ಲ ಕೆಲವೆಲ್ಲ, ಅದೆಲ್ಲ ಬೇಡ, ಎಲ್ರಿಗೂ ಮಾಡಲಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಒಂದೇ ತರ ಇರಬೇಕು. ವೆರಿ ನೈಸ್. ಜನರಲ್ ಅನ್ನೋದು ನೋಡಬಾರ್ದು, ಹೈ ಅನ್ನೋದು ನೋಡಬಾರ್ದು, ಲೋಕಲ್ ಲೋ ಅನ್ನೋದು ನೋಡಬಾರ್ದು. ಎಲ್ರಿಗೂ ಒಂದೇ ತರ ಇರಬೇಕು, ಈಕ್ವಲ್ ಆಗಿ ಎಲ್ರಿಗೂ ಒಂದೇ ತರ. ಸೊ ಎಲ್ಲ ಹೆಣ್ಮಕ್ಳಿಗೂ ಒಂದೇ ತರ ರೈಟ್ಸ್ ಅನ್ನ ಕೊಡಬೇಕು. ಯಾಕೆಂದ್ರೆ ಜನರಲ್ ಅವ್ರಿಗೆ ಒಂಥರ ನೋಡ್ತಾರೆ, ಹೈ ಅವ್ರಿಗೆ ಒಂಥರ ನೋಡ್ತಾರೆ, ಅದು ಮಾಡಬಾರ್ದು ಅಂತ. ಆ ಭೇದ ಭಾವ ಎಲ್ರಿಗೂ ಇರ್ಬಾರ್ದು ಒಂದೇ ತರ ಇರಬೇಕು ಅಂತ. ಭಾಗ್ಯ, ವಿಜಯ, ನೀವು? ರಶ್ಮಿ. ಅದೇನದು ಮಿಸ್ಟೇಕ್ ಬೇಕೇಮ್ ರಾಂಗ್ ಹೆಸರು? ಮ್ಯಾಚ್ ಆಗ್ತಿಲ್ವಲ್ಲ ಇಬ್ರ ಜೊತೆ. ಸೊ ಓಟಾ ಜೂಟಾ? ಅಲ್ಲ, ಓಟು. ಫಸ್ಟ್ ಟೈಮ್ ಓಟು. ಫಸ್ಟ್ ಟೈಮ್ ವೋಟರ್. ಓ ಮೈ ಗಾಡ್. ಕಾರ್ಡ್ ಬಂದ್ರೆ ಮಾತ್ರ ವೋಟ್ ಮಾಡ್ತೀನಿ. ಕಾರ್ಡ್ ಬಂದಿಲ್ಲ. ಬರುತ್ತೆ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಆಡ್ ಆಗಿದ್ಯಾ? ಅಪ್ಲಿಕೇಶನ್ ಹಾಕಿದ್ದೀರಾ? 14ನೇ ತಾರೀಕು ವಾಸ್ ದ ಲಾಸ್ಟ್ ಡೇ. ಅದಕ್ಕಿಂತ ಮುಂಚೆ ನೀವು ಕೆಲಸ ಮಾಡಿದ್ರೆ ಹಾಕಿದ್ದೀನಿ ಅಂದ್ರೆ ನಿಮ್ಮ ಹೆಸರು ಬಂದಿರತ್ತೆ. ಫಸ್ಟ್ ಟೈಮ್ ವೋಟರ್, ಏನ್ ನಿಮ್ಮ ಎಕ್ಸ್ಪೆಕ್ಟೇಷನ್? ಚೆನ್ನಾಗಿರ್ಲಿ. ಫಸ್ಟು ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಬರಲಿ, ಎಲ್ಲ ಏನು ಎಜುಕೇಷನ್ ವೇಸ್ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರಲಿ, ನೋ ರಿಸರ್ವೇಷನ್ ಇರಬೇಕು ಅಂತ. ಈ ಹೆಣ್ಮಕ್ಳು ಅಂತ ಹೇಳಿದ ತಕ್ಷಣ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದೆ ನಾನು. 20 ಪಿಂಕ್ ಪೋಲಿಂಗ್ ಬೂತ್ಸ್ ಬರ್ತಾ ಇದೆ. 20 ಪಿಂಕ್ ಪೋಲಿಂಗ್ ಬೂತ್ಸ್ ಎಲ್ಲಿ ಬರ್ತಾ ಇದೆ ಅಂತ ನಿಮ್ಮನ್ನ ಕೇಳಿದೆ ಈ ಸತಿ ಎಲೆಕ್ಷನ್ಸ್ಗೆ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ತುಮಕೂರು. ನಿಮ್ಮ ಪ್ರಕಾರ ಯಾವ್ದು ಜಾಗ ಯೋಚನೆ ಮಾಡ್ತಿದ್ದಾರೆ? ನಮಗೆ ತುಮಕೂರು. ಯಾಕೆ ನಿಮ್ಮ ತಾಯಿ ನಮ್ಗೆ ಆ ಕಡೆ ಸ್ವಲ್ಪ ನಮ್ಗೆ ಆ ಕಡೆ ನಮ್ಮ ಸೈಡ್ ಅದೇನೆ ತುಮಕೂರು. ನಮ್ಮ ಸೈಡ್ ನಿಮ್ಮ ಸೈಡ್ ತುಮಕೂರು, ಅದಕ್ಕೆ ಅಲ್ಲಿ ಪಿಂಕ್ ಬೂತ್ ಆಗ್ತಾ ಇದೆ. ಅಯ್ಯೋ ಇಲ್ಲಮ್ಮ, ಇಲ್ಲೇ ವೋಟ್ ಮಾಡ್ಲಿ. ನಿಮ್ಮ ಪ್ರಕಾರ ಯಾರು? ಬೆಂಗಳೂರಲ್ಲಿ ಬರ್ತದೆ. ವಾಟ್ ಅಬೌಟ್ ಯುವರ್? ಬ್ಯಾಂಗ್ಳೂರ್. ಸೊ ಇಲ್ಲಿನ ಮಹಾಜನಗಳಿಗೆ ಅನ್ಸುತ್ತೆ ಬೆಂಗಳೂರಿನಲ್ಲಿ ಪಿಂಕ್ ಪೋಲಿಂಗ್ ಬೂತ್ಸ್ ಬರ್ತಾ ಇದೆ. 20 ಪೋಲಿಂಗ್ ಬೂತ್ಸ್ ಅನ್ನ ಹಾಕಿಸ್ತಾ ಇದ್ದಾರೆ. ಸೊ ಪೀಪಲ್ ಥಿಂಕ್ ಇಟ್ ಇಸ್ ಬೆಂಗಳೂರು. ನಿಮ್ಮ ಪ್ರಕಾರ ಏನು? ಯು ನೋ ದ ನಂಬರ್ ಅಲ್ವಾ? ಇಟ್ಸ್ 9513511118. ಈ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ನಿಮ್ಮ ಮೆಸೇಜನ್ನು ಕಳಿಸ್ಬೇಕು. ಟೋಕನ್ಗೋಸ್ಕರ ಕ್ಯೂ ಅಲ್ಲಿ ನಿಂತಿದ್ದೀನಿ. ಏನು ತಗೊಳ್ಳಿ? ಹಾಫ್ ಬಾದಾಮ್ ಮಿಲ್ಕ್ ತಗೊಳ್ಳ, ಹಾಫ್ ಕಾಫಿ ತಗೊಳ್ಳ, ಹಾಫ್ ಟೀ ತಗೊಳ್ಳ ಅಥವಾ ಮಸಾಲೆ ದೋಸೆ ತಗೊಳ್ಳ? ಇಲ್ಲಿ ವಡೆ ತುಂಬ ಚೆನ್ನಾಗಿದೆ ಅಂತ ಇದ್ರೆ ವಡೆ ತಗೊಳ್ಳ ಅಥವಾ ಇಡ್ಲಿ ತಗೊಳ್ಳ? ದೇವರೇ, ಡಿಸೈಡ್ ಮಾಡೋಕ್ಕಾಗ್ತಾಯಿಲ್ವಲ್ಲಪ್ಪ. ಇದೇ ಥರ ಮೇ 12ನೇ ತಾರೀಕು ಪೋಲಿಂಗ್ ಬೂತ್ ಮುಂದೆ ಮಹಾಜನಗಳು ಲೈನಾಗಿ ನಿಂತ್ಕೊಂಡು ಯಾರಿಗೆ ವೋಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿ ಹೋದ್ರೆ ಬಹಳ ಖುಷಿ ಆಗುತ್ತೆ ಅಲ್ವಾ? ಏನು ಹೆಸರು ಸರ್? ಋಷಿಕೇಶ್ ಅಂತ. ಋಷಿಕೇಶ್. ಆಹಾ, ತೀರ್ಥ ಸ್ಥಳನೇ ನಮ್ಮನ್ನು ಹುಡ್ಕೊಂಡ್ ಬಂದಿದೆ ಬೆಂಗಳೂರಿಗೆ. ನೀವೇನು ಟಚ್ ಮಾಡಿದ್ರೆ ಹಂಗಂದ್ರೆ ನಮ್ಗೆ ಪುಣ್ಯ ಬರುತ್ತೆ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಹೇಳಿ ಸರ್, ಓಟ ಜುಟ್ಟ? ಓಟು ವೋಟ್ ಅಂತ ಹೇಳಿದ ತಕ್ಷಣ ಯಾರಿಗೆ ಅಂತ ಕೇಳಬೇಕು ಅಂತ ಬಂದ್ಬಿಡುತ್ತೆ. ಇಲ್ಲ ಹೇಳಂಗಿಲ್ಲ. ಅದು ನಮಗೂ ಗೊತ್ತು, ಹೇಳಂಗಿಲ್ಲ. ಸೊ ಎಲ್ಲಿ, ಯಾವ ಕಾನ್ಸ್ಟಿಟ್ಯೂನ್ಸಿ? ಒಂದು RR ನಗರ ಮೇಡಮ್. ಯಾರು ನಿಂತಿದ್ದಾರೆ ಅಲ್ಲಿ? ಸಿಟ್ಟಿಂಗ್ MLA ಮುನಿರತ್ನಮ್ಮ ಅಂತ. ಸ್ಟ್ಯಾಂಡಿಂಗ್ MLA? ಸ್ಟ್ಯಾಂಡಿಂಗ್ MLA ಇನ್ಯಾರು ಡಿಸೈಡ್ ಆಗಿಲ್ಲ ಏನೋ ಮೋಸ್ಟ್ಲಿ. ಸೊ ಪಕ್ಕ ವೋಟ್ ಹಾಕ್ತೀರಾ ಅಂದರೆ? ಎಷ್ಟು ವರ್ಷಗಳಿಂದ ಆಗ್ತಾ ಇದ್ದೀರಾ? ನಾವು ಹಾಕಿದ್ದೀವಿ ಮೇಡಮ್, ಒಂದು 4 ಟೈಮ್ಸ್ ಹಾಕಿದ್ದೀವಿ. 4 ಟೈಮ್ಸ್. ನಿಮ್ಮನ್ನ ಇವಾಗ ಸಿಂಪಲ್ ಆಗಿರುವ 2 ಪ್ರಶ್ನೆಗಳು ಕೇಳ್ತೀನಿ. ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಗೊತ್ತಾ ಇಲ್ವೋ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ, MLC MLA ಇದ್ರ ಫುಲ್ ಫಾರ್ಮ್ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಪರವಾಗಿಲ್ವಲ್ಲ, ಶಾಬಾಷ್. 2ನೇ ಪ್ರಶ್ನೆ, ಈ ಪಿಂಕ್ ಪೋಲಿಂಗ್ ಬೂತ್ಸ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಇವಾಗ ಹಾಕ್ತಾ ಇದ್ದಾರಂತೆ ಈ ಎಲೆಕ್ಷನ್ಗೆ. ಓಕೆನಾ? ಈ ಪಿಂಕ್ ಪೋಲಿಂಗ್ ಬೂತ್ ಎಲ್ಲಿ ಬರ್ತಾ ಇದೆ? ಬೆಂಗಳೂರಲ್ಲಿ ಬರ್ತಾ ಇದೆಯಾ, ಮಂಗಳೂರಲ್ಲಿ ಬರ್ತಾ ಇದೆಯಾ, ತುಮಕೂರಲ್ಲಿ ಬರ್ತಾ ಇದೆಯಾ? ಮೋಸ್ಟ್ ಪ್ರಾಬ್ಲಿ ಬ್ಯಾಂಗ್ಳೂರ್ ಮೇಡಮ್. ಬೆಂಗಳೂರು. ಎಲ್ಲರೂ ಬೆಂಗಳೂರು. ವಾಟ್ ಡು ಯು ಸೇ? ನಮ್ಮ ಬ್ಯಾಂಗ್ಳೂರಲ್ಲಿ ಬಸವನಗುಡಿಯಲ್ಲಿ ಒಂದು ಇನಾಗ್ರೇಷನ್ ಆಗಿದೆ ಅನ್ಕೊಂತೀನಿ, ನಂಗೆ ಗೊತ್ತಿರೋ ಮಟ್ಟಿಗೆ. ಅಲ್ಲಿ
ಬಸವನಗುಡಿ ಗಣೇಶ ಟೆಂಪಲಿಂದ ಹಿಂದೆ. ಸೊ ನೀವು ಅದಕ್ಕೆ ಪಿಂಕ್ ಹಾಕೊಂಡಿದ್ದೀರಾ ಆ ಬೂತ್ಗೆ ಮ್ಯಾಚ್ ಆಗಕ್ಕೆ? ಹಾಗೇನಿಲ್ಲ ಮ್ಯಾಮ್, ಸ್ಟ್ರಾಂಗ್ ಆಗಿರ್ಬೇಕಲ್ಲ ಹುಡುಗಿರು, ಅದಕ್ಕೋಸ್ಕರ ಹಾಕೊಂಡೇಬೇಕು. ಅಬ್ಬಬ್ಬಬ್ಬಾ. ಸೊ ಈ ದರ್ಶಿನಿಯಲ್ಲಿ ಡೆಮೋಕ್ರಸಿ ಹೆಂಗಿದೆ ಅಂದರೆ ಎಲ್ಲರೂ ಎಸ್ ನಾವು ಖಂಡಿತವಾಗ್ಲೂ ವೋಟ್ ಹಾಕ್ತೀವಿ ಅಂತ ಇದ್ದಾರೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಎಲ್ರಿಗೂ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತು, ವಿಚ್ ಇಸ್ ಲೈಕ್ ನಾಟ್ ಬ್ಯಾಡ್. ಒಳ್ಳೆಯ ವಿಷಯ ಅದು. ಸಾಮಾನ್ಯವಾಗಿ ಯಾರು ನಿಂತಿದ್ದಾರೆ ಹೇಳಿ ಅಂದರೆ ನಮ್ಮ ಏರಿಯಾನ ನನಗೆ ಗೊತ್ತೇ ಇಲ್ಲವಲ್ಲ ಮೇಡಮ್, ಯಾರು ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಮೇಡಮ್ ಅಂತಾರೆ. ಇವ್ರು ನಮ್ಮನ್ನ ಪಾಪ ಅವಾಗಲಿಂದ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಸೊ ಅವ್ರ ಹತ್ರ ಮಾತಾಡ್ತಾನ. ಚೆನ್ನಾಗಿದೆಯಾ ಇಡ್ಲಿ ವಡೆ? ಚೆನ್ನಾಗಿದೆ ಮೇಡಮ್, ಕ್ರಿಸ್ಪಿ ಆಗಿದೆಯಾ ವಡೆ? ತುಂಬ ಕ್ರಿಸ್ಪಿ ಆಗಿದೆ. ತುಂಬ ಜಾಸ್ತಿ ಎಣ್ಣೆ ಹಾಕಿದಾರಾ? ಇಲ್ಲ ಇಲ್ಲ ಅಲ್ವಾ? ಏನು ಹೆಸರು? ವಿನೋದ್ ಅಂತ. ವಿನೋದ್, ಒಟ್ಟಾ ಜೂಟ? ಓಟು ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಸೊ ಯಾರಿಗೆ ವೋಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇದೆ ಆಲ್ರೆಡಿ? ಹೌದು, ಇದೆ. ಏನು ಎಕ್ಸ್ಪೆಕ್ಟೇಷನ್ಸ್ ಈ ಸತಿ? ನಮ್ಮ ಎಲ್ಲ ಏರಿಯಾಗಳನ್ನ ಡೆವಲಪ್ ಮಾಡಬೇಕು ಮೇನ್ ಫಸ್ಟು, ಮತ್ತು ನಮ್ಮ ಆವ್ರೇಜ್ GDP ಗ್ರೋತ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಬ್ರಿಲಿಯಂಟ್. ಓಕೆ. ರೈತರಿಗೆ ತುಂಬ ಸಹಾಯಗಳು ಮಾಡಬೇಕು ಮೇನ್, ಬಿಕಾಸ್ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಅಬ್ಸಲ್ಯೂಟ್ಲಿ ಮೇನ್ ಅಷ್ಟಾದರೆ ನಮ್ಮ ದೇಶ ಇನ್ ದಿಸ್ 3 ಆಸ್ಪೆಕ್ಟ್ಸ್ ಡೆವಲಪ್ಮೆಂಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಎಲ್ಲ ಆಸ್ಪೆಕ್ಟ್ಸು ಡೆವಲಪ್ ಆಗುತ್ತೆ. ನಿಮ್ಮ ಪ್ರಕಾರ ಬೆಂಗಳೂರಿನ ಅತಿ ದೊಡ್ಡ ಸಮಸ್ಯೆ ಏನು? ಡ್ರೈನೇಜ್ ಆ್ಯಂಡ್ ಸೀವೇಜ್. ಗಾರ್ಬೇಜ್, ಡ್ರೈನೇಜ್, ಕಸ. ಈ ಕಸ ನಿವಾರಣೆ ಮಾಡೋಕ್ಕೆ ಏನಾದರೂ ಐಡಿಯಾ ಇದೆಯಾ? ಫಸ್ಟ್ ಆಫ್ ಆಲ್ ಇದು ಬರೀ ನಿವಾರಣೆ ಮಾಡೋದಕ್ಕೆ ಬರೀ ನಾವು ಗೌರ್ಮೆಂಟ್ ಮೇಲೆ ಎಲ್ಲ ಹೇಳ್ಬೇಕಾಗಿರೋದು, ಇವನ್ ಪೀಪಲ್ಸ್ ಕೂಡ ಕೇರ್ ತಗೋಬೇಕು. ಹಬ್ಬ, ಈ ಡೈಲಾಗ್ ಯಾರಾದರೂ ಹೇಳ್ತಾರೆ ಅಂತಾನೆ ಕಾಯ್ತಿದ್ದೆ. ನೋಡಿದ್ರೆ ಮಹಾಜನಗಳು ನಾವು ಎಲ್ಲ ಕೆಲಸದಲ್ಲೂ ಮುಂದೆ ಬಂದು ನಿಂತ್ಕೊಂಡ್ರೆ ಕೆಲಸ ಆಗೋದು. ಅವ್ರು ನಿಂತಿದಾರಲ್ಲ ಎಲೆಕ್ಷನಲ್ಲಿ, ಅವ್ರು ಮಾಡ್ಲಿಕ್ಕೆ ಕೆಲಸ ಅಂದರೆ ಒಬ್ಬನಿಂದ ಮಾಡೋಕ್ಕೆ ಸಾಧ್ಯನಾ? ನೋ, ವಿ ಹ್ಯಾವ್ ಟು ಗೆಟ್ ಟುಗೆದರ್ ಆ್ಯಂಡ್ ಡೂ ಇಟ್. ಅದಕ್ಕೆ ಹೇಳ್ತಿರೋದು ವೋಟ್ ಹಾಕಿ. ನಿಮ್ಮ ಒಂದು ವೋಟಿಂದ ಇಡೀ ಲೈಫೇ ಚೇಂಜ್ ಆಗ್ಬೋದು. ಫಾರ್ ದ ಬೆಟರ್, ವೋಟ್ ಹಾಕಲಿಲ್ಲ ಅಂದರೆ ಫಾರ್ ದ ವರ್ಸ್ ಅಲ್ವಾ ಸರ್? ಹೌದು ಮೇಡಮ್. ಏನು ಸರ್ ನಿಮ್ಮ ಹೆಸರು? ಶಿವರಾಜು. ಶಿವ್, ಏನು ಸಮಾಚಾರ? ಹೆಂಗೈತೆ ಮೈಗೆ? ತುಂಬ ಚೆನ್ನಾಗಿದೆ. ಯಾವ ಕಾನ್ಸ್ಟಿಟ್ಯೂನ್ಸಿ? ಯಶವಂತಪುರ. ಓ, ನಮ್ಮನೆ ಪಕ್ಕ, ಅಂದರೆ ನಮ್ಮನೆ ಮಲ್ಲೇಶ್ವರಮು. ಯಾರು ನಿಂತಿದ್ದಾರೆ ಯಶವಂತಪುರ ಅಲ್ಲಿ? JDS ಜವರಾಯಿಗೌಡ. BJP ಇನ್ನ ಫೈನಲೈಸ್ ಆಗಿಲ್ಲ. ಕಾಂಗ್ರೆಸ್ಸಿಂದ ಕರೆಂಟ್ MLA ಸೋಮಶೇಖರ್ ಗೌಡ. ಸೊ ಡು ಯು ಫಾಲೋ ಪಾಲಿಟಿಕ್ಸ್, ಎಲೆಕ್ಷನ್ಸ್ ಅಂಡ್ ಆಲ್ ದಟ್? ಇಸ್ ಇಟ್ ಇಂಟ್ರೆಸ್ಟಿಂಗ್? ಟೂ ಮಚ್. ಈ ಎಲೆಕ್ಷನ್ಸ್ ಅಂತ ಬಂದ್ರೆ ಜನಗಳಿಗೆ ಅಯ್ಯೋ ಬೋರ್ ಮೇಡಮ್, ಏನು ಮೇಡಮ್ ಆಫ್ ಇಂಡಿಯಾ ವಿಚ್ ಇಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್, ಲೈಕ್ ನಾವು ವರಿ ಮಾಡಲೇಬೇಕಾಗುತ್ತೆ ಸ್ವಲ್ಪ ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ. ಸೊ ಈ ಸತಿ ವೋಟು ನೋ ಜೂಟು? ಪಕ್ಕ ವೋಟ್. ನೋಟ್ ಹಾಕಿದ್ರು ಪರವಾಗಿಲ್ಲ, ವೋಟ್ ಮಾಡಿ ಅಂತ ಹೇಳ್ತೀನಿ. ನೋಟ ಅಂದರೆ ನನ್ ಆಫ್ ದಿ ಅಬವ್ ಅಂತ ಅರ್ಥ. ಸೊ ಯಾರು ಬೇಡ ಅಂತ ನೀವು ಆಪ್ಷನ್ ಚೂಸ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಚೂಸ್ ಸಮ್ ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ. ಅಬ್ಸಲ್ಯೂಟ್ಲಿ. ಎಷ್ಟು ತಾಜಾ ತಿಂಡಿಯಲ್ಲಿ ಬ್ಯಾಟಿಂಗ್ ಮಾಡ್ತಾ ತಾಜಾ ಐಡಿಯಾಸ್ ಬರ್ತಿದೆಯೇನೋ ಇವ್ರಿಗೆಲ್ಲ. ಸರಿ, ಸೊ ನಿಮಗೆ ಕೇಳ್ತಿರೋ ಪ್ರಶ್ನೆ ಏನು ಹೇಳಿ? 20 ಪಿಂಕ್ ಪೋಲಿಂಗ್ ಬೂತ್ಸ್ ಬರ್ತಾ ಇದೆ. ಆ ಪಿಂಕ್ ಪೋಲಿಂಗ್ ಬೂತ್ 20 ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಬೆಂಗಳೂರ, ಮಂಗಳೂರ, ತುಮಕೂರ? ಮೇಡಮ್, ನಾನು ನ್ಯೂಸಲ್ಲಿ ನೋಡಿದ ಪ್ರಕಾರ ಪ್ರತಿ ಜಿಲ್ಲೆನಲ್ಲಿ ಒಂದೊಂದು ಪಿಂಕ್ ಪೋಲಿಂಗ್ ಬೂತ್ ಅಂತ ಹೇಳಿದರು, ಬಟ್ ಅದು 20 ರೆಡ್ಯೂಸ್ ಮಾಡಿರೋದು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಓಕೆ, ಪರವಾಗಿಲ್ಲ. ಈ ಆಪ್ಷನ್ ಕೊಟ್ಟಿದ್ದೀರಲ್ಲಪ್ಪ, ಯಾವುದಾದ್ರು ಒಂದು? ತುಮಕೂರು ಇರ್ಬೋದು. ತುಮಕೂರು. ಬೆಂಗಳೂರು ಮೇಡಮ್. ಬೇಬಿ, ಏನಪ್ಪ ನಿನ್ನ ಹೆಸರು? ಬಿಂದು. ಓಕೆ, ಸೊ ಏನು ನಿಮ್ಮ ಹೆಸರು? ಮೀನಾ. ಐ ಲವ್ ಯೋರ್ ಬಿಂದಿ, ಸೋ ನೈಸ್, ಸೋ ಪ್ರಿಟಿ ಅಂಡ್ ಸೋ ಪಿಂಕ್. ವಾವ್. ಸೊ ಮೀನಾ ಅಂಡ್ ಬಿಂದು, ಆರ್ ಯು ಆಫ್ ದಿ ವೋಟಿಂಗ್ ಏಜ್? ಯಾ. ಫಸ್ಟ್ ಟೈಮ್ ವೋಟರ್ಸಾ? ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಮ ಹುಡುಗಿರು. ಹಾಂ, ಯಾರಿಗೆ ವೋಟ್ ಹಾಕಬೇಕು ಅನ್ನೋ ಐಡಿಯಾ ಏನಾದರೂ ಇದೆಯಾ ಅಥವಾ ಇನ್ನೂ ಯೋಚನೆನಾ? ಯೋಚನೆ ಮಾಡಿಲ್ಲ. ಇನ್ನೂ ಯೋಚನೆ ಮಾಡಿಲ್ಲ. ಯಾವ ಕಾನ್ಸ್ಟಿಟ್ಯೂನ್ಸಿ ನಿಮ್ಮದು? ನೀನು BTM ಲೇವ್. ನೀವು JP ನಗರ ಫೇಸ್. ಯಾರು JP ನಗರ ಅಲ್ಲಿ? ಐ ಡೋಂಟ್ ನೋ ಮ್ಯಾಮ್. ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ವೋಟ್ ಹಾಕಬೇಕು ಅಲ್ವಾ? ಫಸ್ಟ್ ಟೈಮ್ ವೋಟರ್ಸು ತುಂಬ ರೆಸ್ಪಾನ್ಸಿಬಲ್ ಆಗಿ ವೋಟ್ ಮಾಡ್ಬೇಕು ನೀವು. ಸಾಮಾನ್ಯವಾಗಿ ಬ್ಯಾರಿಕೇಡ್ಸ್ ಗಾಡಿಗಳಿಗೆ ಹಾಕ್ತಾರೆ, ಇವಾಗ ನಮಗೂ ಹಾಕಿದ್ದಾರೆ ಬ್ಯಾರಿಕೇಡ್. ನಾವು ಸ್ವಲ್ಪ ಆರಾಮಾಗಿ ನಿಂತ್ಕೊಳ್ತೀವಿ ಇಲ್ಲಿ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸುಹಾಸ್ ಅಂತ ಮೇಡಮ್. ಓಕೆ, ಎಲ್ಲಿನವರು? ಇಲ್ಲಿನವರು? ಇಲ್ಲಿನವರ. ಈ ಹೋಟ್ಲ್ ಒನ್ ಆಫ್ ದ ಡೈರೆಕ್ಟರ್ ನಾನು. ಓ, ಸುಹಾಸ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಬಂದಾಗ ಸರ್ ಒಂದೇ ಒಂದು ಕಾಫಿ ಬಿಲ್ ಕೊಡಬೇಕಾ ಅಂತ ಹೇಳಿದ್ರೆ ಸುಹಾಸ್ ಅವ್ರು ತುಂಬ ಸ್ವೀಟ್ ಆಗಿ ನೋ ನಾಟ್ ನೆಸರಿ, ಐ ವಿಲ್ ಗಿವ್ ಇಟ್ ಜಸ್ಟ್ ಲೈಕ್ ದಟ್ ಅಂತಾರೆ. ವೋಟ್ ಮಾಡಿ ಕಾಫಿ ತಗೊಳ್ಳಿ. ಹೇ, ಇದೇನದು ಹೊಸ ಸ್ಕೀಮು? ಹೇಳಿದೆ ನಿಮಗೆ, ಎಲ್ಲರಿಗೂ ಜನಕ್ಕೆ ಅವೇರ್ನೆಸ್ ಬರಬೇಕು ವೋಟ್ ಮಾಡೋದು. ಹಾಗೆ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದೀವಿ, ಇನ್ನೂ ನಾವು ಅಧಿಕೃತವಾಗಿ ಹೇಳಿಲ್ಲ. ಜನ ವೋಟ್ ಮಾಡಿ ನಾವೇನಾದ್ರು ಎಂಕರೇಜ್ ಮಾಡ್ಬೇಕಂತ ಏನೋ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಅಧಿಕೃತವಾಗಿ ನಾವು ಅದನ್ನ ಘೋಷಣೆ ಮಾಡ್ತೀವಿ. ಬಟ್ ಸುಹಾಸ್, ಒಂದು ವಿಧದಲ್ಲಿ ಬೇಜಾರಾಗಲ್ವಾ? ಅವರ ಜನ್ಮಸಿದ್ಧ ಹಕ್ಕನ್ನ ಅವರು ಚಲಾಯಿಸಕ್ಕೆ ಅವರನ್ನೇ ಬ್ರೈಬ್ ಮಾಡಬೇಕು. ಡೆಫಿನೆಟ್ಲಿ ಮೇಡಮ್, ಇದು ಆ್ಯಕ್ಚುಲಿ ನೀವು ಹೇಳ್ದಂಗೆ ನಮ್ಮ ಎಲ್ಲರ ಹಕ್ಕಿದು.
ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು. ನಾವು ಕೂತ್ಕೊಂಡು ಅದಾಗಿಲ್ಲ ಇದಾಗಿಲ್ಲ ಅನ್ನೋದಕ್ಕಿಂತ ಫಸ್ಟು ರೈಟ್ ಕ್ಯಾಂಡಿಡೇಟ್ಸ್ನ ನಾವು ಸೆಲೆಕ್ಟ್ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಆಮೇಲೆ ಮಾತಾಡಬೇಕು. ಬಟ್ ಪಿಟಿ ಏನಂದರೆ ನಮ್ಮ ದೇಶದಲ್ಲಿ ನಾವು ಜನನ ಇದು ನೀವು ಹೇಳ್ದಂಗೆ ಬ್ರೈಬೋ ಅಥವಾ ಮೋಟಿವೇಟ್ ಮಾಡಿ ವೋಟಿಂಗ್ ಪೂಲ್ಸ್ಗೆ ತಳ್ಳೋ ಪರಿಸ್ಥಿತಿ ಬಂದಿದೆ. ಇಟ್ ಈಸ್ ವೆರಿ ಬ್ಯಾಡ್ ಅಂತ ಅಬ್ಸಲ್ಯೂಟ್ಲಿ. ಓಕೆ, ಯಾರು SMS ಅನ್ನು ಓದ್ತಾ ಇಲ್ಲ, ನಿಮಗೊಂದು ಮುಖ್ಯವಾದ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಪೋಲಿಂಗ್ ಸ್ಟೇಷನ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ 9731979899 ದಿಸ್ ಇಸ್ ದ ನಂಬರ್. ಈ ನಂಬರ್ಗೆ KAEPIC KAEPIC ಅಂತ ಕಳಿಸ್ಬೇಕು. ಸ್ಪೇಸ್ ಹಾಕಿ ನಿಮ್ಮ ID ಕಾರ್ಡ್ ನಂಬರನ್ನು ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ನಂಬರ್ಗೆ ಈ ಫಾರ್ಮ್ಯಾಟಲ್ಲಿ ಮೆಸೇಜನ್ನು ಕಳಿಸಿದ್ರೆ ಏನಾಗುತ್ತೆ ಶ್ರುತಿ ಅಂದರೆ, ಇಮಿಡಿಯೇಟ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೀವು ಯಾವ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲಿ ವೋಟ್ ಹಾಕಬೇಕು, ರೂಮ್ಸ್ ಇರುತ್ತೆ ನಂಬರ್ 1 2 3 4 5 6 7 8 9 10 ಅಂತ. ಅದರಲ್ಲಿ ನಿಮ್ಮ ರೂಮ್ ಯಾವುದು ಅಂತ ಕೂಡ ಅಷ್ಟು ಡೀಟೇಲಿಂಗಲ್ಲಿ ನಿಮಗೆ ಮೆಸೇಜನ್ನು ಕಳಿಸ್ತಾರೆ. ಸೊ ಮೇ 12ನೇ ತಾರೀಕು ಎಲ್ಲಪ್ಪ ವೋಟ್ ಹಾಕಬೇಕು ಅನ್ನೋ ಡೌಟ್ ಇದ್ದರೆ ಐ ಹ್ಯಾವ್ ಕ್ಲಿಯರ್ ದ ಡೌಟ್ ಫಾರ್ ಯು. ಎಸ್, ದರ್ಶನಿಯಲ್ಲಿ ಡೆಮೋಕ್ರಸಿ ನಡೀತಾ ಇದೆ. ನಮ್ಮೊಂದಿಗೆ ಯಾರಿದ್ದಾರೆ, ಏನು ಹೆಸರು? ನಾನು ಚಿತ್ರ ಸುಬ್ರಹ್ಮಣ್ಯ ಅಂತ. ಸೊ ಚಿತ್ರಕಲೆಯಲ್ಲೆಲ್ಲ ನಿಮ್ಗೆ ಆಸಕ್ತಿ ಇದೆಯಾ? ತುಂಬಾನೇ. ಹೆಸರಿಗೆ ತಕ್ಕಂತೆ ವ್ಯಕ್ತಿ, ಅಮೇಝಿಂಗ್. ಸೊ ಚಿತ್ರ, ನಿಮ್ಮ ಕತ್ತನ್ನು ನೋಡಿದ್ರೆ ಕಣ್ಣೆಲ್ಲ ಸ್ವಲ್ಪ ದೊಡ್ಡದಾಗ್ತದೆ ನಮ್ಮದು. ಮೋರವರ ಅಕ್ಷಯ ತೃತೀಯ, ಹೊಸದಾಗಿ ಸಿಕ್ಕಿರೋ ಚೇನ ಇವತ್ತು? ಇಲ್ಲ, ಇಟ್ಸ್ ರೆಗ್ಯುಲರ್ ಒನ್ ಓನ್ಲಿ. ಸೊ ಓಟಾ ಜೂಟಾ ಚಿತ್ರ? ಓಟೆ. ಎಲ್ಲರೂ ವೋಟ್ ಹಾಕ್ಲೇಬೇಕು. ಇಟ್ ಇಸ್ ಅವರ್ ರೈಟ್ ಟು ವೋಟ್. ವಿ ಶುಡ್ ನೆವರ್ ಮಿಸ್. ವಿ ಹ್ಯಾವ್ ಟು ವೋಟ್. ಸೊ ನೀವು ಚಿತ್ರ ಸುಬ್ರಹ್ಮಣ್ಯ, ಇವರು ಸುಬ್ರಹ್ಮಣ್ಯನಾ? ಮಿಸ್ಟರ್ ಸುಬ್ರಹ್ಮಣ್ಯ, your pockets have become very light today. Yeah, because I have come here and she is with me. ಬಟ್ ಇದಕ್ಕೆ ನೀವು 2 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಆರ್ ಯು ರೆಡಿ? ಮೊಟ್ಟ ಮೊದಲನೇ ಪ್ರಶ್ನೆ, MLA MLC ಇದರ ಫುಲ್ ಫಾರ್ಮ್ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA. MLC ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನಾಟ್ ಬ್ಯಾಡ್, ಪರವಾಗಿಲ್ಲ. ನಮ್ಮ ಎನರ್ಜಿ ಮಿನಿಸ್ಟರ್ ಯಾರು? ನೀವು ಕೇಳಿದ 2 ಪ್ರಶ್ನೆ, ಸೊ ಅಲ್ಲಿಗೆ ನಿಲ್ಲಿಸ್ತೀನಿ ನಾನು. ಬೇರೆ ಏನಾಯ್ತು ಅಂದರೆ ಒಂದೇ ಪ್ರಶ್ನೆ ಕೇಳಿದ್ ನಿಮ್ಮನ್ನ. ಮೊದಲನೇ ಪ್ರಶ್ನೆ, ನಾನು ಕರ್ನಾಟಕ ಜನತೆಗೆ ನನ್ನ ವಿನಂತಿ ಏನಂತಂದರೆ, ಎಲ್ಲರೂ ದಯವಿಟ್ಟು ವೋಟ್ ಹಾಕಿ. ಅದನ್ನು ಮಾತ್ರ, ಅದು ನಮ್ಮ ಹಕ್ಕು, ಜನ್ಮಸಿದ್ಧ ಹಕ್ಕು. ಅದನ್ನು ನಾವು ಕಳ್ಕೋಬಾರ್ದು ಯಾವ ಕಾರಣಕ್ಕೂ. ನಿಮಗೆ ಯಾರು ಬೇಕಾದ್ರೂ ಎಲೆಕ್ಟ್ ಮಾಡಿ, ಬಟ್ ವೋಟ್ ಮಾಡೋ ಮಾತ್ರ ನಿಲ್ಲಿಸಬೇಡಿ. ಥ್ಯಾಂಕ್ ಯು. ಅದ್ಭುತ. ಎನರ್ಜಿ ಮಿನಿಸ್ಟರ್ ಯಾರು ಅಂತ ಹೇಳಿದ ತಕ್ಷಣ ಇವ್ರ ಎನರ್ಜಿ ಕಮ್ಮಿ ಆಗೋಯ್ತು ಇಮಿಡಿಯೇಟ್ಲಿ. ಮೇಡಮ್ ನೀವು ಹೇಳಿದೆ ಒಂದು ಪ್ರಶ್ನೆ ಅಂತೆಲ್ಲ ಫುಲ್ ರೇಸ್ ಆಗೋದ್ರು. ಬಟ್ ಲೈಕ್ ಪ್ರಾಮಿಸ್, ಹೆಂಡತಿಗೆ ಜಾಯ್ಮೆಂಟ್ ಕೊಡ್ತಾ ಇದ್ದೀವಿ. ದಿಸ್ ಇಸ್ ಅ ಪ್ರೊಫೆಷನಲ್ ಸ್ಕಿನ್ ಪಾಲಿಶಿಂಗ್ ಫೇಶಿಯಲ್ ಕಿಟ್. ಸೊ ಇನ್ನಷ್ಟು ಜನರನ್ನ ಒಂದು ರ್ಯಾಂಡಮ್ ಆಗಿ ಓಟಾ ಜೂಟ ಅಂತ ಪ್ರಶ್ನೆ ಕೇಳಿ, ಆಮೇಲೆ ನಾವು ಜೂಟನ್ನ ಓಟಾ ಜೂಟ ಸರಿಸದಿ ವೋಟ್ ಪಕ್ಕ. ಡೆಫಿನೆಟ್. ಯಾವ ಕಾನ್ಸ್ಟಿಟ್ಯೂನ್ಸಿ? ನಾನು JP ನಗರ್ ಕಾನ್ಸ್ಟಿಟ್ಯೂನ್ಸಿ. ಯಾರು ನಿಂತಿದ್ದಾರೆ ಗೊತ್ತು? ಮನೇಲೂ ಎಲ್ಲರಿಗೂ ಹೇಳ್ತಾ ಇದ್ರೆ ಓಟಾಕಿ ಅಂತ. ನಾವು ನನ್ನ ಲೈಫಲ್ಲಿ ಬಂದು ವೋಟ್ ಹಾಕೋ ದಿವಸದಿಂದ ಬಂದು ಯಾವತ್ತೂ ಮಿಸ್ ಮಾಡಿಲ್ಲ. ಓಹ್ ಸೂಪರ್ ಸರ್. ನೋಡಿ, ನಿಮ್ಮಂತ ಅವರು ಇನ್ನಷ್ಟು ಜನ ಬೇಕು. ಇದು ನಮ್ಮ ರೈಟ್ಸ್. ನಮ್ಮ ರೈಟ್ಸ್ನ ನಾವು ತಗೊಳ್ಳಿಲ್ಲ ಅಂದಮೇಲೆ ನಾವು ಹುಟ್ಟಿ ಪ್ರಯತ್ನ. ಇದು ಬರೀ ನಮ್ಮ ರೈಟ್ ಮಾತ್ರ ಅಲ್ಲ, ಇದು ನಮ್ಮ ಲೆಫ್ಟ್ ಸೆಂಟರ್ ಕೂಡ. ಹೌದೌದು ಅಲ್ವಾ? ಹೋಲ್ ಥಿಂಗ್. ಒಂದು ಸತಿ ಓಟನ್ನ ಮಿಸ್ ಮಾಡ್ಬಿಟ್ರೆ, ಒಂದೇ ಒಂದು ಸತಿ ಅಂತ ಮಾಡಿದ್ರೆ 5 ವರ್ಷ ವೇಸ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದೇ ಒಂದು ಸತಿ ಅಂತ 100 ಜನ ಮಿಸ್ ಮಾಡ್ಬಿಟ್ರೆ, ಆ 100 1000 ಆಗಿ, ಆ 1000 1 ಲಕ್ಷ ಆದ್ರೆ ಏನಾಗುತ್ತೆ ನಮ್ಮ ಪಾಡು? ನಮ್ಮ ದೇಶದ ಪರಿಸ್ಥಿತಿ ಈಗಲೇ ಹದಗೆಟ್ಟೋಗಿದೆ, ಇನ್ನೂ ಹದಗೆಟ್ಟೋಗುತ್ತೆ. ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಸೂಟಬಲ್ ಇದು ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡಬೇಕು ಅಂತ. ಪೀಪಲ್, ಮತ್ತೊಮ್ಮೆ ನಿಮ್ಮ ಭೇಟಿ ಶುಕ್ರವಾರ ಸಂಜೆ 7:00 ಇಂದು ಅಕ್ಷಯ ತೃತೀಯನ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಚಿನ್ನ ಎಲ್ಲ ನೀವು 2-3 ಗ್ರಾಮ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. KG ಗಟ್ಟಲೆ ತೊಗೊಂಡ್ರೆ ಎಲೆಕ್ಷನ್ ಕಮಿಷನ್ ಅವರು ನಿಮ್ಮನ್ನು ಹುಡ್ಕೊಂಡ್ಬರ್ತಾರೆ. ಜೋಪಾನವಾಗಿರಿ. ಆ್ಯಂಡ್ ನಾನು ನಿಮ್ಗೊಂದು ನಂಬರ್ ಕೊಟ್ಟನಲ್ಲ, ಡೋಂಟ್ ಫರ್ಗೆಟ್ ಟು ಸೆಂಡ್ ಮೀ ಯೋರ್ ಮೆಸೇಜಸ್ ಟು ದಟ್ ನಂಬರ್. ಏನಪ್ಪ ನಂಬರು? 9535111118. ಯಾವ ಜಾಗದಲ್ಲಿ 20 ಪಿಂಕ್ ಪೋಲಿಂಗ್ ಬೂತ್ಸನ್ನು ಹಾಕಿದ್ದಾರೆ ಅಂತ ನಿಮ್ಮನ್ನು ಕೇಳಿದೆ. ರೈಟ್ ಆನ್ಸರ್ ಕೊಡಲೇಬೇಕಲ್ವಾ? ಎಂಡ್ ಆಗೋಯ್ತು ಕಾರ್ಯಕ್ರಮ. ಇಟ್ ಇಸ್ ನಾಟ್ ಬೆಂಗಳೂರು, ಇಟ್ ಇಸ್ ನಾಟ್ ತುಮಕೂರು, ಇಟ್ ಇಸ್ ಮಂಗಳೂರು. ಆ ಉತ್ತರ ಯಾರೂ ನಮ್ಮ ಮಹಾಜನಗಳು ಕೊಡಲಿಲ್ಲ. ಸೊ ಸೈನಿಂಗ್ ಆಫ್. ಸಿ ಯು ಆನ್ ಫ್ರೈಡೆ 7:30 ಇದೇ ಜಾಗದಲ್ಲಿ ನಿಮ್ಮ News 18 ಕನ್ನಡದಲ್ಲಿ. ನಾನು ನಿಮ್ಮ ಅಚ್ಚುಮೆಚ್ಚಿನ ಪಟಾಕಿ ಶ್ರುತಿ. 1200